ನಾಗಬ್ರಹ್ಮಮಂಡಲ ತುಳುನಾಡಿನ ವಿಶೇಷವಾದ ಆಚರಣೆ. ತುಳುನಾಡಿನ ಪರಂಪರೆ ನೋಡಿದರೆ ಪರಶುರಾಮ ದೇವರಿಂದ ಉಳಿದಂತಹ ಜಾಗ. ಪಾತಾಳವಾಗಿದ್ದಂತಹ ಜಾಗ ಆಗುಂಬೆ ತನಕ ಸಮುದ್ರದಿಂದ ಆವೃತವಾಗಿತ್ತು. ಪರಶುರಾಮ ಸಮುದ್ರ ದೇವರನ್ನ ಹಿಂದಕ್ಕೆ ಸರಿಯಲು ಹೇಳಿ ಸಮುದ್ರ ಹಿಂದಕ್ಕೆ ಸರಿದಂತಹ ಜಾಗ ಕರಾವಳಿಯಾಯಿತು. ಉಪ್ಪು ನೀರಿನಿಂದ ಕೂಡಿದಂತಹ ಮರುಭೂಮಿ ಅಂತಿದ್ದಂತಹ ಈ ಜಾಗವನ್ನ ಫಲವತ್ತನ್ನಾಗಿ ಮಾಡಿಕೊಡಲು ನಾಗದೇವರ ಬಳಿ ಪರಶುರಾಮರು ಕೇಳಿಕೊಳ್ತಾರೆ ಹಾಗೂ ನಾಗಗಳಿಗೆ ಪೂಜಾ ಸ್ಥಾನ ಕೊಡುವಂತೆ ಹೇಳ್ತಾರೆ. ಆವಾಗ ನಾಗದೇವರು ಪಾತಾಳದಲ್ಲಿದ್ದಂತಹ ಫಲವತ್ತಾದಂತಹ ಮಣ್ಣನ್ನು ಮೇಲೆ ತಂದು ಹುತ್ತಗಳನ್ನು ನಿರ್ಮಿಸಿ ಮರುಭೂಮಿ ಅಂತಿದ್ದಂತಹ ಈ ಜಾಗವನ್ನ ಫಲವತ್ತನ್ನಾಗಿ ಮಾಡಿಕೊಡ್ತಾರೆ. ಈ ಸಮಯದಲ್ಲಿ ನಾಗಗಳ ಶರೀರದಲ್ಲಿ ಗಾಯಗಳಾಗ್ತದೆ. ಈ ಗಾಯವನ್ನ ಅರಿಶಿನ ಹಚ್ಚಿ ಗುಣಮುಖ ಮಾಡ್ತಾರೆ. ಆದ್ರಿಂದ ನಾಗಗಳಿಗೆ ಅರಿಶಿನ ಅಂದ್ರೆ ಇಷ್ಟ ಹಾಗೂ ನಾಗಗಳನ್ನ ತಂಪು ಮಾಡ್ಲಿಕ್ಕೋಸ್ಕರ ಹಾಲನ್ನ ಎರಿತಾರೆ. ನಾಗಮಂಡಲವು ತುಳುನಾಡಿನ ದೈವಾರಾಧನೆಯ ಪದ್ಧತಿಯಲ್ಲಿ ಅತ್ಯಂತ ಉನ್ನತ ಹಾಗೂ ಸಂಕೀರ್ಣವಾದಂತಹ ಆಚರಣೆ. ಇದನ್ನ ನಾಗಾರಾಧನೆ ಶಿಖರ ಅಂತ ಕೂಡ ಕರೀತಾರೆ. ಇದರ ಬಗ್ಗೆ ಇನ್ನಷ್ಟು ವಿವರ ಇಲ್ಲಿದೆ. ಮಂಡಲದ ರಚನೆ. ನಾಗಮಂಡಲದ ಕೇಂದ್ರ ಬಿಂದು ನೆಲದ ಮೇಲೆ ಬಿಡಿಸುವಂತಹ ಬೃಹತ್ ರಂಗೋಲಿ. ಪಂಚವರ್ಣಗಳ ರಹಸ್ಯ: ಹಳದಿ, ಅರಶಿನ, ಬಿಳಿ ಅಕ್ಕಿ ಹಿಟ್ಟು, ಕೆಂಪು ಸುಣ್ಣ ಮತ್ತು ಅರಿಶಿನದ ಮಿಶ್ರಣ, ಹಸಿರು ಒಣಗಿದ ಎಳೆಗಳ ಪುಡಿ ಮತ್ತು ಕಪ್ಪು ಸುಟ್ಟ ಭತ್ತದ ಹೊಟ್ಟು. ಈ 5 ಬಣ್ಣಗಳು ಪಂಚಭೂತಗಳನ್ನು ಪ್ರತಿನಿಧಿಸುತ್ತದೆ. ಪಾತ್ರಧಾರಿಗಳ ಭೂಮಿಕೆ. ನಾಗಮಂಡಲದಲ್ಲಿ ಪ್ರಮುಖವಾಗಿ 2 ವ್ಯಕ್ತಿಗಳ ನಡುವೆ ಸಂವಾದ ಮತ್ತು ನೃತ್ಯ ನಡೆಯುತ್ತದೆ. ನಾಗಪಾತ್ರಿ ಹಾಗೂ ವೈದ್ಯರು. ನಾಗಪಾತ್ರಿ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಪವಿತ್ರವಾದ ನಾಗದರ್ಶನ ನೀಡ್ತಾರೆ. ಇವರ ಕೈಯಲ್ಲಿ ಪಿಂಗಾರ ಹಿಡಿದು ಹಾಡಿನ ಲಯಕ್ಕೆ ತಕ್ಕಂತೆ ನೃತ್ಯ ಮಾಡ್ತಾರೆ. ವೈದ್ಯರು ಇವರು ದಕ್ಷಿಣ ಕನ್ನಡ ವೈದ್ಯ ಸಮುದಾಯದವರು. ಇವರು ಕಂಚಿನ ಧಕ್ಕೆ ಹಾಗೂ ಡಮರುಗ ನುಡಿಸುತ್ತಾ ನಾಗದೇವತೆಯ ಸ್ತುತಿಗಳನ್ನು ಹಾಡ್ತಾರೆ. ವೈದ್ಯರು ಹಾಡುವ ಹಾಡಿಗೆ ನಾಗಪಾತ್ರಿ ಸ್ಪಂದಿಸುವ ರೀತಿ ಅದ್ಭುತವಾಗಿರುತ್ತದೆ. ನಾಗಮಂಡಲದಲ್ಲಿ ವಿವಿಧ ವಿಧಗಳಿದೆ. ಇದರಲ್ಲಿ ಏಕಪವಿತ್ರ ನಾಗಮಂಡಲ, ಚತುಷ್ಪವಿತ್ರ ಹಾಗೂ ಅಷ್ಟಪವಿತ್ರ ನಾಗಮಂಡಲಗಳಿವೆ. ತುಳುನಾಡಿನ ಸಂಸ್ಕೃತಿಯಲ್ಲಿ ನಾಗಮಂಡಲಕ್ಕೆ ಅಪಾರವಾದ ಧಾರ್ಮಿಕ ಮತ್ತು ಸಾಮಾಜಿಕ ಮಹತ್ವವಿದೆ. ಇದನ್ನ ವಂಶೋದ್ಧಾರ ಮತ್ತು ಸಂತಾನ ಪ್ರಾಪ್ತಿ, ದೋಷ ನಿವಾರಣೆ, ಆರೋಗ್ಯ ಭಾಗ್ಯ, ಪರಿಸರ ಸಂರಕ್ಷಣೆ. ನಾಗಾರಾಧನೆಯು ಮೂಲತಃ ಪ್ರಕೃತಿಯ ಆರಾಧನೆಯಾಗಿದ್ದು ನಾಗಬನಗಳ ಸಂರಕ್ಷಣೆಯ ಮೂಲಕ ಪರಿಸರ ಸಮತೋಲನವನ್ನು ಕಾಪಾಡುವ ಸಂದೇಶವನ್ನು ನೀಡುತ್ತದೆ. ನಾಗಮಂಡಲದಲ್ಲಿ ಬಳಸುವ ಪಾರ್ಧನಗಳು ಮತ್ತು ನಾಗಪಾರ್ತಿಯ ನೃತ್ಯವು ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತದೆ.
ಇದು ತುಳುನಾಡಿನ ಜನರ ಮತ್ತು ನಾಗದೇವತೆಯ ನಡುವೆ ಇರುವಂತಹ ಅವಿಭಾನ ಸಂಬಂಧವನ್ನು ಸಾರುತ್ತದೆ. ನಾಗಮಂಡಲದಲ್ಲಿ ಪಿಂಗಾರಕ್ಕೆ ವಿಶೇಷವಾದ ಸ್ಥಾನವಿದೆ. ಇದು ಸೃಜನಶೀಲತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ನಾಗಮಂಡಲವು ಕೇವಲ ಧಾರ್ಮಿಕ ವಿಧಿವಿಧಾನವಲ್ಲ, ಇದು ತುಳುನಾಡಿನ ಭವ್ಯ ಪರಂಪರೆ, ಕಳೆ, ಹಸ್ತಚಾತುರ್ಯ ಹಾಗೂ ನಿಸರ್ಗದ ಮೇಲಿರುವ ಗೌರವದ ಪ್ರತಿಬಿಂಬ. ಇದನ್ನು ಕಣ್ಣಾರೆ ನೋಡುವುದೇ ಒಂದು ದೈವಿಕ ಅನುಭವ. ಈ ಆಚರಣೆಯು ಕೇವಲ ಧಾರ್ಮಿಕ ವಿಧಿಯಲ್ಲ, ಇದು ಮಾನವ ಕುಲಕ್ಕೆ ಕೆಲವು ಪ್ರಮುಖ ಸಂದೇಶಗಳನ್ನು ನೀಡ್ತದೆ. ಪ್ರಕೃತಿ ಮತ್ತು ಮಾನವನ ಸಂಬಂಧ. ನಾಗಮಂಡಲದ ಮೂಲ ಸಂದೇಶವೇ ಪ್ರಕೃತಿಯ ಆರಾಧನೆ. ನಾಗದೇವರು ಪರಿಸರ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗ. ನಾಗಬನಗಳನ್ನು ಉಳಿಸಿ ಬೆಳೆಸುವ ಮುಖಾಂತರ ಪ್ರಕೃತಿಯನ್ನು ಗೌರವಿಸಬೇಕು ಎಂಬುದು ಈ ಆಚರಣೆಯ ಹಿಂದಿನ ಮುಖ್ಯ ಉದ್ದೇಶ. ನಾಗಪಾತ್ರಿಯು ನೃತ್ಯ ಮಾಡುವಾಗ ಒಂದು ಹಂತದಲ್ಲಿ ತನ್ನನ್ನು ತಾನು ಹಾವಿನಂತೆ ವರ್ತಿಸಲು ಶುರು ಮಾಡ್ತಾರೆ. ಇವರು ಚಲಿಸುವಂತಹ ರೀತಿ ಹಾಗೂ ಕಣ್ಣಿನ ನೋಟ ಮತ್ತು ಶರೀರದ ನವನವಿತವಾದ ಅಂಕುಡೊಂಕು ಚಲನೆಗಳು ಸಾಕ್ಷಾತ್ ನಾಗನೇ ಅಲ್ಲಿ ಬಂದಿದ್ದಾನೆ ಎಂಬ ಅನುಭವ ನೀಡುತ್ತದೆ. ಈ ಸಮಯದಲ್ಲಿ ಅವರು ಅತೀಂದ್ರಿಯ ಶಕ್ತಿಯನ್ನು ಹೊಂದಿರುತ್ತಾರೆ ಅಂತ ಕಂಡುಬರ್ತದೆ. ವೈದ್ಯರ ಹಾಡುಗಾರಿಕೆ. ಇಲ್ಲಿ ಬಳಸುವಂತಹ ಸಂಗೀತಕ್ಕೆ ವಿಶೇಷವಾದ ಲಯವಿದೆ. ಕಂಚಿನ ಧಕ್ಕೆ ಡಮರುಗಗಳನ್ನು ಬಳಸಿ ಕೇಳುವಂತಹ ಶಬ್ದವು ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ. ವೈದ್ಯರು ಹಾಡುವ ಸಾಲುಗಳು ನಾಗರ ಹಾವಿನ ಹುಟ್ಟು, ಅದರ ಶಕ್ತಿ ಮತ್ತು ಭೂಮಿಯ ಮೇಲಿನ ಅದರ ಪ್ರಾಮುಖ್ಯತೆಯನ್ನು ವಿವರಿಸುತ್ತದೆ.